ವೀಕ್ಷಕರಿಗೆಲ್ಲ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಬಿಗ್ ಬಾಸ್ ಸೀಸನ್ ನಂತರ ಮತ್ತೊಂದು ವಿಡಿಯೋಗೆ ಸ್ವಾಗತ. ಇನ್ನು ಬಿಗ್ ಬಾಸ್ ಮನೆಯಲ್ಲಿ ರಜತ್ಗೆ ಕಳಪೆನ ಕೊಟ್ಟಿದ್ದಾರೆ. ಕಳಪೆ ಸ್ಪರ್ಧಿನೇ ಮನೆಯ ತರಕಾರಿಗಳನ್ನ ಕಟ್ ಮಾಡಬೇಕಾಗಿರುತ್ತೆ. ಅದೇ ರೀತಿ ಈಗ ಭವ್ಯ ಅವರು ತರಕಾರಿನ ಕಟ್ ಮಾಡೋದಕ್ಕೆ ಕಟ್ ಮಾಡಿಕೊಡಿ ಅಂತ ಕೊಟ್ಟಿದ್ದಾರೆ. ಇಲ್ಲಿ ನಂಗೆ ಹೆಂಗೆ ಬೇಕೋ ಹಾಗೆ ಕಟ್ ಮಾಡಿಕೊಡ್ತೀನಿ, 2 ಅವರ್ ಆಗುತ್ತೆ ಅಂತ ರಜತ್ ಇಲ್ಲಿ ಹೇಳ್ತಿರ್ತಾರೆ. ತಿಂಡಿ ಮಾಡಬೇಕು, ಬೇಗ ಕಟ್ ಮಾಡಿ ಅಂತ ಕ್ಯಾಪ್ಟನ್ ಆಗಿರೋ ಮಂಜು ಕೂಡ ಇಲ್ಲಿ ಹೇಳ್ತಿರ್ತಾರೆ. ಮಾಡೋಗಿ ಬೇಗ ಮಾಡೋರು ಹಂಗೆ ಉತ್ತಮ ಕೊಡ್ತಾರ ಅಂತ ಕೂಡ ರಜತ್ ಇಲ್ಲಿ ಹೇಳ್ತಿರ್ತಾರೆ. ಅದು ಫನ್ನಿಯಾಗಿನೇ ಹೇಳ್ತಿರ್ತಾರೆ. ಇಲ್ಲಿ ಮನೆಯವರೆಲ್ಲ ಕಳಪೆ ಕೊಟ್ಟರು ಅನ್ನೋ ಕೋಪಕ್ಕೆ ರಜತ್ರವರು ಇಲ್ಲಿ ನಾನೇ ಒಂಥರ ಅಂತ ಮಾತನಾಡ್ತಿರ್ತಾರೆ. ನಾನು ಕೊಟ್ರೆ ತಿನ್ನೋದು ನೀವೆಲ್ಲ, ನಾನಿಲ್ಲದೆ ನೀವೆಲ್ಲ ಏನೂ ಇಲ್ಲ ಅಂತ ಕೂಡ ರಜತ್ ಇಲ್ಲಿ ಹೇಳ್ತಿರ್ತಾರೆ. ಜಾಸ್ತಿ ಮಾತಾಡ್ದಿ ನೀನು ಅಂತ ಹೇಳಿ ಒದಿತೀನಿ ಅಂತ ಹೇಳ್ತಾ ಹನುಮಂತವರು ಒಳಗಡೆ ಹೋಗೋದಕ್ಕೆ ಪ್ರಯತ್ನ ಪಡ್ತಾರೆ. ಮಂಜು ಅವರು ಕೂಡ ಇಲ್ಲಿ ತಡೀತಾರೆ. ಅಂದರೆ ಇಲ್ಲಿ ತುಂಬ ಕೋಪದಿಂದ ಅಲ್ಲ, ತುಂಬಾ ಫನ್ನಿಯಾಗಿ ಹೇಳ್ತಿರ್ತಾರೆ ರಜತ್ರವರು. ನಾನು ರಾವಣ ಅಂತಲೂ ಕೂಡ ಇಲ್ಲಿ ಹೇಳ್ತಿರ್ತಾರೆ. ಈ ರೀತಿಯಾಗಿ ಕಳಪೆಯನ್ನು ಕೊಟ್ಟಿದ್ದಕ್ಕೆ ರಜತ್ರವರು ಮನೆಯವ್ರ ಮೇಲೆ ನನಗೆ ಇಷ್ಟ ಬಂದಾಗ ಕಟ್ ಮಾಡ್ತೀನಿ, 2 ಅವರ್ ಆಗುತ್ತೆ, ಹಾಗೆ ಹೀಗೆ ಅಂತೆಲ್ಲ ಮಾತನಾಡ್ತಿರ್ತಾರೆ. ಇದನ್ನು ಕನ್ವಿನ್ಸ್ ಮಾಡೋದಕ್ಕೆ ತುಂಬ ಸ್ಪರ್ಧಿಗಳು ಕೂಡ ಪ್ರಯತ್ನ ಪಡ್ತಾ ಇದ್ದಾರೆ. ಆದರೂ ಕೂಡ ರಜತ್ರವರು ತುಂಬಾ ಲೇಟಾಗಿ ತರಕಾರಿನ ಕಟ್ ಮಾಡಿಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಇನ್ನು ಹನುಮಂತವ್ರಿಗೂ ಕೂಡ ಹೊಟ್ಟೆ ಸುತ್ತಾಡಿಲಾರದೆ ಆ ರೀತಿ ಮಾಡಿದ್ರು ಅಂತಲೇ ಹೇಳ್ಬೋದು. ಹಾಗೆ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ. ಬಿಗ್ ಬಾಸ್ ಸೀಸನ್ ನಂತರ ಇನ್ನಷ್ಟು ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಈ ವಾರದ ಎಲಿಮಿನೇಷನ್ ಪ್ರಕಾರ ಬಿಗ್ ಬಾಸ್ ಮನೆಯಿಂದ ನಾಮಿನೇಷನ್ ಇರುವಂಥ ಸ್ಪರ್ಧಿಗಳಲ್ಲಿ ಯಾರು ಆಚೆ ಹೋಗಬೇಕು ಅಂತ ಕಮೆಂಟ್ ಮೂಲಕ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ ತಿಳಿಸಿ. ಹಾಗೆಯೇ ಬಿಗ್ ಬಾಸ್ ಮನೆಯಲ್ಲಿ ಇವತ್ತಿನ ಎಪಿಸೋಡ್ ಅಂದರೆ ವಾರದ ಕತೆ ಕಿಚನ ಜೊತೆ ಕಾರ್ಯಕ್ರಮದಲ್ಲಿ ರಜತ್ ಅವ್ರಿಗೆ ಚೆನ್ನಾಗಿ ಕ್ಲಾಸ್ ತೊಗೋಬೇಕು ಅಂತ ನಿಮಗೂ ಕೂಡ ಅನ್ಸರೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಬಿಗ್ ಬಾಸ್ ಮನೆಯಲ್ಲಿ ನಿಮ್ಮ ನೆಚ್ಚಿನ ಸ್ಪರ್ಧಿ ಯಾರು ಅಂತಲೂ ಕೂಡ ಕಮೆಂಟ್ ಮೂಲಕ ಕಮೆಂಟ್ ಮಾಡಿ ತಿಳಿಸಿ.